ಧರ್ಮಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ತನ್ನ ಮಗಳು ಕಾಣೆಯಾಗಿದ್ಲು, ಇದುವರೆಗೂ ಕೂಡ ಪತ್ತೆಯಾಗಿಲ್ಲ ಅಂತ SIT ಮುಂದೆ ಸುಜಾತ ಭಟ್ ಅವರು ದೂರನ್ನು ಕೂಡ ಕೊಟ್ಟಿದ್ರು. ತದನಂತರದಲ್ಲಿ ಆ ಒಂದು ಸುಜಾತ ಭಟ್ ತನ್ನ ಮಗಳು ಅಂತ ಒಂದು ಫೋಟೋವನ್ನು ತೋರಿಸಿದ್ರು. ಆ ಒಂದು ಫೋಟೋ ಏನಿದೆ ಸಾಕಷ್ಟು ಚರ್ಚೆ ಕೂಡ ಕಾರಣವಾಗಿತ್ತು. ಅದು ಸುಜಾತ ಭಟ್ ಅವರ ಮಗಳು ಅನನ್ಯ ಅಲ್ಲ, ಅದು ವಸಂತಿ ಅವರ ಫೋಟೋ ಅಂತ ಆರೋಪ ಕೂಡ ಕೇಳಿ ಬಂದಿತ್ತು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಖುದ್ದು ಸುಜಾತ ಭಟ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ಈಗ ನೇರವಾಗಿ ಈಗ 2003 ನಿಮ್ಮ ಮಗಳು ಧರ್ಮಸ್ಥಳಕ್ಕೆ ಹೋದಾಗ ಕಣ್ಮರೆ ಆಗಿದ್ಲು ಅಂತ ನೀವು ಕೊಟ್ಟಿರುವಂತಹ ದೂರು, ನೀವು SIT ಕೊಟ್ಟಂತಹ ದೂರಿನಲ್ಲಿ ಏನಿದೆ ಮೇಡಮ್? ಅವತ್ತು ಏನಾಯ್ತು ಮೇಡಮ್? SIT ಅಲ್ಲಿ ಕೊಟ್ಟ ದೂರು, ನಾನು ಕೊಟ್ಟಿರೋದು ದೂರು ಇಷ್ಟೇ. ನನ್ನ ಮಗಳು ಕಾಣೆಯಾಗಿದ್ದಾಳೆ ಧರ್ಮಸ್ಥಳ ಗ್ರಾಮದಲ್ಲಿ. ಅಲ್ಲಿಂದ ನಾನು ಬೆಳ್ತಂಗಡಿ ಸ್ಟೇಷನ್ಗೆ ಹೋದವಾಗ ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಂಡಿಲ್ಲ. ಅಲ್ಲಿಂದ ವಾಪಸ್ಸು ನಾನು ಧರ್ಮಸ್ಥಳಕ್ಕೆ ದೊಡ್ಡ ವ್ಯಕ್ತಿಯ ಹತ್ರ ಬಂದೆ. ಅವ್ರ ಹತ್ರನು ಏನೋ ಒಂದು ನೋಡೋಣ, ಒಂದು ಹುಡುಕಾಡಿಸಿ ಕೊಡ್ಬೋದು ಅನ್ನೋ ಒಂದು ಇದರಲ್ಲಿ ನಾನು ಬಂದೆ. ಅವರು 100 ಜನ ಬರ್ತಾರೆ, ಅವ್ರು ಹೇಳೋದು ಸಹಜನೇ, 100 ಜನ ದೇವಸ್ಥಾನಕ್ಕೆ ಬರ್ತಾರೆ ಹೋಗ್ತಾರೆ. ಅವರು ಹುಡ್ಕಕ್ಕಾಗಲ್ಲ ಅಮ್ಮ, ನೋಡ್ಕೊಡಿ ಅಂತ ಹೇಳಿದ್ರು. ಅಲ್ಲಿಂದ ನಾನು ವಾಪಸ್ಸು ಬರ್ಬೇಕಾಗಿದೆ, ಬಂದು ಅಲ್ಲಿ ಕೂತ್ಕೊಂತಿರ್ಬೇಕಾಗಿದ್ರೆ ಮತ್ತೆ ಯಾರೋ 3 ಜನ ಬಂದು ನಿಮ್ಮ ಮಗಳನ್ನ ಇಲ್ಲಿ ನೋಡಿದೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಅವ್ರ ಜೊತೆಗೆ ಹೋದೆ. ಸ್ವಲ್ಪ ದೂರ ಹೋದ ಮೇಲೆ ಕತ್ಲೆ ಆಗಿತ್ತು. ಆವಾಗ ಕಣ್ಣಿಗೆ ಬಟ್ಟೆ ಕಟ್ಟಿ ಒಂದು ರೂಮಲ್ಲಿ ಕೂಡಿ ಹಾಕಿದ್ರು. ನನ್ನನ್ನ ರೂಮಲ್ಲಿ ಕೂಡಿ ಹಾಕಿ ಕೈ ಕಾಲೆಲ್ಲ ಕಟ್ಟಿ ಹಾಕಿದ್ರು. ಆ ವ್ಯಕ್ತಿಗಳು ಯಾರು ಅಂತ ನನಗೂ ಗೊತ್ತಿಲ್ಲ. ಅಲ್ಲಿಂದ ನಾನು ಬೆಳಿಗ್ಗೆ ಎದ್ದುಕೊಂಡು ಕರ್ಕೊಂಡು ಬಂದು ಹೊರಗಡೆ ಬಿಟ್ರು. ಬಟ್ಟೆ ಎಲ್ಲ ಚಿಂದಿ ಚಿತ್ರಾನ್ನ ಆಗಿತ್ತು, ಬಟ್ಟೆ ಹಾಕೊಂಡಿರೋ ಬಟ್ಟೆ ಎಲ್ಲ ಚಿಂದಿ ಚಿತ್ರಾನ್ನ ಆಗಿತ್ತು. ಆಮೇಲೆ ಅಲ್ಲಿಂದ ಬಂದು ಕೂತ್ಕೊಂಡು ಅವಾಗ ನೀವು ಇಲ್ಲಿಂದ ಹೋಗ್ಬೇಕು, ಇನ್ನು ಮುಂದೆ ಇಲ್ಲಿ ಕೂತ್ಕೊಳ್ಬಾರ್ದು ಅಂದ್ರು. ಅಲ್ಲ, ನೀವು ನನ್ನ ಮಗಳನ್ನ ತೋರಿಸ್ತೀನಿ ಅಂದ್ರಲ್ಲ, ತೋರಿಸಿದ್ರೆ ನಾನು ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತಾನೆ ಹೇಳಿದೆ. ಅವ್ರು ಅದಕ್ಕೆ ಇಲ್ಲ, ನೀನು ಇಲ್ಲಿ ಕುತ್ಕೊಳ್ಬಾರ್ದು ಅಂತ ಹೇಳಿದ್ರು. ಆಮೇಲೆ ಇಲ್ಲ, ನಾನು ಕುತ್ಕೊಳ್ಳೇಬೇಕು, ನನ್ನ ಮಗಳನ್ನು ಹುಡುಕಿನ ನಾನು ಹೋಗುದು ಅಂದಿದ್ದಕ್ಕೆ ಹಿಂದ್ಗಡೆಯಿಂದ ಒಬ್ಬ ವ್ಯಕ್ತಿ ಬಂದ್ಕೊಂಡು ನನ್ನ ತಲೆಗೆ ಹೊಡೆದ ಮೇಲೆ ಇಲ್ಲಿ 8 ಸ್ಟಿಚ್ ಹಾಕಿದ್ದಾರೆ ತಲೆಗೆ. ಆಮೇಲೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ, ಯಾರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆ ವ್ಯಕ್ತಿಯ ಹೆಸರು ನನಗೆ ಗೊತ್ತಿಲ್ಲ, ಅವರಿಗೆ ನನ್ನ ಹೆಸರು ಗೊತ್ತಿಲ್ಲ, ನನಗೆ ಆ ವ್ಯಕ್ತಿಯ ಹೆಸರು ಗೊತ್ತಿಲ್ಲ. ಹಾಸ್ಪಿಟಲಿಂದ ನಾನು ಪ್ರಜ್ಞಾ ಸ್ಥಿತಿಯಲ್ಲಿದ್ದೆ. ಅಲ್ಲಿಂದ ನನ್ನನ್ನು ಕರ್ಕೊಂಡು ನಾನು ಆಮೇಲೆ ನನಗೆ ಪ್ರಜ್ಞೆ ಬಂದ ಮೇಲೆ ನಾನು ಅಲ್ಲಿಂದ ಆ ಮನುಷ್ಯ ಒಂದು 500 ರೂಪಾಯಿ ಏನೋ ಕೊಟ್ಟಿದ್ರಂತೆ, ಆ ಹಾಸ್ಪಿಟಲ್ನವರು ನನಗೆ ಕೊಟ್ರು. ಅಲ್ಲಿಂದ ಸೀದಾ ಎದ್ದುಕೊಂಡು ನಾನು ಮಂಗಳೂರಿಗೆ ಬಂದೆ. ಮಂಗಳೂರಲ್ಲಿ ಬಂದು ಆದ ಮೇಲೆ ಅಲ್ಲಿ ನಾನು ಮಗಳನ್ನ ಸಾಕಿದ ಆ ಮನೆಗೆ ಹೋದೆ ಸುರತ್ಕಲಲ್ಲಿ. ಆ ಮನೆಗೆ ಹೋದವಾಗ ಅಲ್ಲಿ ಇದನ್ನೆಲ್ಲ ಬೆಂಕಿ ಹಾಕಿ, ಮನೆಯನ್ನೇ ಫುಲ್ ಬೆಂಕಿ ಹಾಕಿ ಸುಟ್ಟು ಹಾಕಿದ್ರು. ಯಾವ ರೆಕಾರ್ಡ್ಗಳು ಇರಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.